ಸರ್, ಗ್ಯಾಸ್ಟ್ರೈಟಿಸ್ ಮತ್ತು ಮೈಗ್ರೇನ್ಗೆ ಯಾವ ಸಿರಿಧಾನ್ಯ ಬಳಸಬೇಕು? ಗ್ಯಾಸ್ಟ್ರೈಟಿಸಿಂದ ಮೈಗ್ರೇನ್ ಬರ್ಬೋದು, ಮೈಗ್ರೇನಿಂದ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಎರಡೂ ಥರನೂ ಆಗುತ್ತೆ. ಸೊ ಸಿರಿಧಾನ್ಯ ಅಂದರೆ 5 ಧಾನ್ಯನೂ ಬಳಸಬೇಕು, ಆ ಕ್ರಮ ಕೊಟ್ಟಿದ್ದೀವಿ. ಮೈಗ್ರೇನ್ಗೆ ಒಂದು ಸಣ್ಣ ಟ್ರಿಕ್ ಹೇಳ್ತೀನಿ. ಎಳ್ಳು ಕಬ್ಬಿನ ಬಾಣಲಿಯಲ್ಲಿ ಟಪ್ ಟಪ್ ಅನ್ನೋ ತನಕ ಉರೀರಿ, ತಣ್ಣಗಾದ್ಮೇಲೆ ಬಾಯಿಗೆ ಹಾಕ್ಕೊಂಡು ಅಗಿರಿ ಖಾಲಿ ಹೊಟ್ಟೆಯಲ್ಲಿ ಡೈಲಿ 20 ದಿವಸ ಮಾಡಿರಿ. ನಿಮಗೆ 20 ವರ್ಷದಿಂದ ಇದ್ದ ಮೈಗ್ರೇನು ಮಾಯ ಆಗುತ್ತೆ. ಒಂದು ರೌಂಡಲ್ಲಿ ಆಗಿಲ್ಲ ಅಂದರೆ ಇನ್ನೊಂದು 10 ದಿವಸ ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮಾಡಿರಿ. ಕರಿ ಎಳ್ಳು ಒಳ್ಳೆಯದೇ, ಬಿಳಿ ಎಳ್ಳು ಒಳ್ಳೆಯದೇ, ತುಂಬ ಒಳ್ಳೆಯದು. ಎಳ್ಳು ಅದ್ಭುತವಾದ ಪದಾರ್ಥ. ಇಟ್ ಈಸ್ ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಇನ್ಫ್ಲಮೇಟರಿ. ಜೀವವನ್ನೇ ಮತ್ತೆ ಮರು ಸ್ಥಾಪನೆ ಮಾಡೋಂಥ ಶಕ್ತಿ ಇರೋದು ಅದಕ್ಕೇನೆ. ನಿಮಗೆ ನಮ್ಮ ದೇಶದ ಸಂಪ್ರದಾಯ ಯಾರಾದರೂ ಸತ್ತರೆ ಬಾಯಿಗೆ ಎಳ್ಳು ಹಾಕಿ ನಾರಾಯಣ ನಾರಾಯಣ ಅಂತಾರೆ ಕಿವಿಯಲ್ಲಿ. ಹಣ ಅನ್ನೋ ಆ ಶಬ್ದದ ತರಂಗಗಳು ಈ ಎಳ್ಳಿನಲ್ಲಿದ್ದ ಆ ಫ್ಯಾಟಿ ಆ್ಯಸಿಡ್ಡು ನಿಮ್ಮ ಹಾರ್ಟನ್ನು ಮತ್ತೆ ಬೈ ಚಾನ್ಸ್ ನಿಮ್ಮ ಜೀವ ಇದ್ದರೆ ಟಪಕ್ಕಂತ ಕೊಡತಕ್ಕಂಥ ಶಕ್ತಿ ಇರೋದು. ಸೊ ಎಳ್ಳು ಹಾಕಿ ನಾರಾಯಣ ನಾರಾಯಣ ಅಂದಮೇಲೆ ಎದ್ದಿಲ್ಲ ಅಂದರೆ ನಿಜವಾಗಲೂ ಸತ್ತಿದ್ದಾನೆ, ಎತ್ಕೊಂಡು ಹೋಗಿ ಅಂತ ಅರ್ಥ. ಅದಕ್ಕೆ ನಾವು ತಿಲಾಂಜಲಿ ಅಂತೀವಿ. ಅದನ್ನು ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ ತಿಲಾಂಜಲಿ ಹಾಡೋದಂದರೆ ಇದು ಅರ್ಥ. ಎಳ್ಳು ಹಾಕಿದ ಮೇಲೇನೂ ಅವನು ಎದ್ದಿಲ್ಲ ಅಂದರೆ ಇದು ಫೈನಲ್ ಟೆಸ್ಟು, ಇನ್ನು ಸತ್ತಿದ್ದಾನೆ ಅಂತ. ಸೊ ಅಂದರೆ ಆ ಕೊನೆಯ ಹಂತದಲ್ಲೂ ನಮಗೆ ಉಪಯೋಗ ಬರೋ ಆ ಅದ್ಭುತವಾದ ಔಷಧಿ ತತ್ವಗಳು ಎಳ್ಳಿನಲ್ಲಿವೆ. ನಿಮ್ಮ ಬಾಡಿ ಹೀಟ್ ಆದಾಗ ಇದು ತಿಂದರೆ ಹಂಗಾಗುತ್ತೆ. ಬಟ್ ಎಳ್ಳಿನ ಹಾಲು ಅದನ್ನು ನಾನು ಹೇಳಿದ್ದ ರೀತಿಯಲ್ಲಿ ನೆನೆಸಿ ಒಣಗಿಸಿ ಚೆನ್ನಾಗಿ ಹುರಿದು ಏನೂ ಆಗೋದಿಲ್ಲ. ಎಲ್ಲ ಪದಾರ್ಥಗಳಕ್ಕೂ ಅದರದ್ದೇ ಆದ ತತ್ವ ಇರುತ್ತೆ. ಅದನ್ನು ನಾವು ಯಾವ ರೀತಿ ಸೇವನೆ ಮಾಡ್ತೀವಿ ಅನ್ನೋದು ಅತಿ ಮುಖ್ಯ. ಬಟ್ ಹೀಟ್ ಅನ್ನೋ ಪದ ಬಂದಾಗ ಗೋಧಿ, ಕೋಳಿ, ಮೊಟ್ಟೆ ಇವು ತಿಂದರೆ ಬರೋವಂಥ ಹೀಟ್ ಇನ್ನು ಯಾವುದರಲ್ಲೂ ಇಲ್ಲ. ಸೊ ಏನಾಗಿದೆ, ಈಗ ಜನ ಎಲ್ಲರೂ ಅಕ್ಕಿ, ಗೋಧಿ, ಮೊಟ್ಟೆ ತಿಂದು ಮೈ ಆಲ್ರೆಡಿ ಹೀಟ್ ಇರುತ್ತೆ, ಅದ್ರ ಮೇಲೆ ಮತ್ತೆ ಎಳ್ಳು ತಿಂದರೆ ಇನ್ನೂ ಹೀಟ್ ಅನಿಸುತ್ತೆ.